ಕರ್ನಾಟಕದ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮಸ್ಕಾರ. ಸ್ಪರ್ಧಾ ಖಾಸಿ ಅಕಾಡೆಮಿಗೆ ತಮ್ಮೆಲ್ರಿಗೂ ಸ್ವಾಗತ. ನಾನು ಲಕ್ಷ್ಮೀಕಾಂತ್. ಕಳೆದ 3 ವರ್ಷಗಳಿಂದ ಶಿಕ್ಷಕರ ನೇಮಕಾತಿಗಾಗಿ ಮತ್ತೆ ಈ ಬ್ಯಾಕಪ್ ಸ್ಕೋರ್ ವಿಚಾರವಾಗಿ ನಿರಂತರವಾಗಿ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ಕೊತಾ ಬಂದಿದ್ದೀವಿ. ಸೊ ಅದರ ಪ್ರತಿಫಲವಾಗಿ ಇವತ್ತು ಸರ್ಕಾರ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ, ಒಂದು ಶುಭ ಸೂಚನೆಯನ್ನ ಕೊಟ್ಟಿದೆ. ತುಂಬಾ ಜನ ಆಸ್ಪಿರೆಂಟು ನಿನ್ನೆಯಿಂದ ಇಲ್ಲಿಯವರೆಗೆ ಸಾಕಷ್ಟು ಸರ್ ನ್ಯೂಸ್ ಅಲ್ಲಿ ಬರ್ತಾ ಇದೆ, ನೀವ್ ಯಾಕೆ ಹೇಳ್ತಾ ಇಲ್ಲ, ನಮ್ಗೆ ನೀವು ಹೇಳಿದ್ರೆ ಫೈನಲ್ ಅಂತ ಹೇಳ್ತಾ ಇದ್ರಿ, ನಾನು ಅಷ್ಟೊಂದೇನ್ ದೊಡ್ಡ ಮನುಷ್ಯ ಅಲ್ಲ, ಸೊ ವಾಸ್ತವಿಕ ಸ್ಥಿತಿಯನ್ನ ತಿಳ್ಕೊಳ್ಳೋವರಿಗೆ ಏನ್ ಪಾತ್ರ ಹೇಳಬಾರ್ದು ಅಂತ ಹೇಳ್ಬಿಟ್ಟಿದ್ದೆ. ನಾವು 8/6/2026 ಒಂದು ಪ್ರೆಸ್ ಮೀಟ್ ಅನ್ನ ಕರಿತೀವಿ ಬಿಜಿ ಔಟಿ ಅವರ ನೇತೃತ್ವದಲ್ಲಿ. ಅಂದ್ರೆ ಉತ್ತರ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ, ಉತ್ತರ ಕರ್ನಾಟಕದ ನಾಗರಿಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಿಜಿ ಔಟಿ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನ ಕರಿತೀವಿ, ಪ್ರೆಸ್ ಮೀಟ್ ಅನ್ನ ಮಾಡ್ತೀವಿ. ಆ ಒಂದು ಪ್ರೆಸ್ ಮೀಟ್ ದ ಉದ್ದೇಶ ಏನು ಅಂತಂದ್ರೆ ಮುಖ್ಯಮಂತ್ರಿಗಳಿಗೆ ಮತ್ತೆ CS ಅವರಿಗೆ ಒಂದು ಲೆಟರ್ ಕೊಡಬೇಕು, ತಕ್ಷಣ ನೇಮಕಾತಿ ಆದೇಶವನ್ನ ಮಾಡಬೇಕು ಅಂತೇಳಿ. ಸೊ ಅದಾದ್ಮೇಲೆ ಮಾರನೇ ದಿನ ನಮ್ಮ ಏನು ಉತ್ತರ ಕರ್ನಾಟಕದ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಿಜೆ ಔಟಿ ಅವರು CS ಅವ್ರನ್ನ ಭೇಟಿ ಮಾಡಿ ಈ ಕೂಡಲೇ ಏನ್ ಪಾತ್ರ ಫೈನಾನ್ಷಿಯಲ್ ಅಪ್ರೂವಲ್ ಕೊಡಬೇಕು ಅಂದಾಗ ಮೇಡಮ್ ಅವರು ತುಂಬಾ ಸಕಾರಾತ್ಮಕವಾಗಿ ಸ್ಪಂದಿಸಿ, ಬಹಳ ಇಂಟ್ರೆಸ್ಟಿಂಗ್ ಇದೆ ಇದು ಆಕ್ಚುಲಿ ಹೇಳ್ಬೇಕಂದ್ರೆ. ಅವತ್ತೇ ಏನಪ್ಪಾ ಅಂತಂದ್ರ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನಾನು ಇವತ್ತನೇ ಏನ್ ಪಾತ್ರ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಒಂದು ಮಾತನ್ನ ಕೊಟ್ಟಿದ್ರಂತೆ. ಸೊ ಬಹಳ ಏನ್ ಪಾತ್ರ ಅವತ್ತು ಖುಷಿ ಆಯ್ತು. ಇನ್ನ ಆದ್ರೂ ಏನ್ ಪಾತ್ರ ನೀವೆಲ್ಲ ನಿನ್ನೆ ದಿನ ಏನ್ ನ್ಯೂಸ್ ನೋಡಿದ್ರಿ, ನಿಮ್ಗೆ ಏನಂತಂದ್ರೆ ಸರ್ ನೀವು ಫೈನಲ್ ಆಗಿ ಹೇಳಿ, ಯಾಕಂದ್ರೆ ನೀವು ಡಿಪಾರ್ಟ್ಮೆಂಟ್ ಹೋಗ್ತೀರಾ ಸರ್, ಅದ್ರ ಫೈನಲ್ ಆಗಿ ಹೇಳಿ ಅಂತಂದ್ರಿ. ಅದಕ್ಕೆ ನಾನು ಮತ್ತೆ ಇವತ್ತು ಏನ್ ಪಾತ್ರ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಕನ್ಫರ್ಮ್ ಅನ್ನ ಮಾಡ್ಕೊಂಡು ಬಂದಿದ್ದೀನಿ. ಈ 15,000 ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಫೈನಾನ್ಷಿಯಲ್ ಅಪ್ರೂವಲ್ ಕೊಟ್ಟಿದೆ. ವಾಪಸ್ ಏನ್ ಪಾತ್ರ ರಶ್ಮಿ ಮೇಡಮ್ ಅವರ ಕಚೇರಿಗೆ ಇವತ್ತು ಏನ್ ಪಾತ್ರ ಫೈಲ್ ಬಂದು ತಲುಪಿದೆ. ಸ್ನೇಹಿತರೆ, ಈ ಬ್ಯಾಕಪ್ ಸ್ಕೋರ್ ಆಮೇಲೆ ಈ ನೇಮಕಾತಿಗಾಗಿ ಸಾಕಷ್ಟು ಹೋರಾಟವನ್ನ ಮಾಡಿದ್ವಿ. ನಿಮ್ಗೆಲ್ಲ ಗೊತ್ತು, ಸುಮಾರು ಜನಕ್ಕೆ ಏನ್ ಪಾತ್ರ ಎಷ್ಟೊಂದು ಹೋರಾಟ ಮಾಡಿದೀವಿ, ಎಷ್ಟೊಂದು ಪ್ರೆಸ್ ಮೀಟ್ ಅನ್ನ ಮಾಡಿದೀವಿ. ಸಾಕಷ್ಟು ಧಾರವಾಡ ಆಗಿರ್ಬೋದು, ಇಲ್ಲಿ ಬೆಂಗಳೂರಲ್ಲಿ ಆಗಿರ್ಬೋದು, ನೇಮಕಾತಿಗಾಗಿ ಬೆಂಗಳೂರಲ್ಲಿ ಏನ್ ಪಾತ್ರ ಒಂದು ದೊಡ್ಡ ಮಟ್ಟದ ಶಿಕ್ಷಕರ ಹೋರಾಟವನ್ನ ಮಾಡಿದೀವಿ. ಸೊ ಇವತ್ತು ಸರ್ಕಾರ ನೇಮಕಾತಿ 100% ಮಾಡುತ್ತೆ, ಹೌದಾ? ಸೊ ಅದು ಈ ತಿಂಗಳ ಎಂಡ್ ಆಗ್ಬೋದು, ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲಿ ಆಗ್ಬೋದು, ಬಟ್ 100% ಮಾಡುತ್ತೆ. ಸೊ ಸುಮಾರು ಜನಕ್ಕೆ ಏನ್ ಪಾತ್ರ ಇವಾಗ್ಲೂ ಏನ್ ನಂಬಿಕೆ ಇಲ್ಲ ಸರ್ ಮಾಡ್ತಾರೋ ಇಲ್ಲೋ ಅಂತ ಹೇಳಿ. ಆದ್ರೆ ನಾನು ಹೇಳ್ತಾ ಇದ್ದೀನಿ 100% ಎಲ್ಲ ಸಿದ್ಧತೆಗಳಾಗಿದೆ. ಕಂಪ್ಲೀಟ್ ಆಗಿ ನಿಮ್ಗೆ ಎಲ್ಲಾ ಮಾಹಿತಿಯನ್ನ ಸೊ ನಾನು ಹೇಳ್ಬೇಕು ಅಂತಂದ್ರೆ ಎಷ್ಟು ಪೋಸ್ಟ್ಗಳಿದಾವೆ ಸರ್ ಅಂತ ಕೇಳ್ತಾ ಇದ್ರಿ ಸ್ನೇಹಿತರೆ. ಇವತ್ತು DPR ಅಲ್ಲೇ ಏನ್ ಪಾತ್ರ ಮಾಹಿತಿಯನ್ನ ಪಡ್ಕೊಂಡ್ ಬಂದಿದ್ದೀನಿ. DPR ದಲ್ಲಿ ಏನಿದೆಯಲ್ಲ, ಸೊ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಮಾಹಿತಿ ಪಡ್ಕೊಂಡ್ ಬಂದಿದ್ದೀನಿ. ಬಟ್ ಈ ಎಲ್ಲ ವಿಚಾರವನ್ನ ನಾನು ಹೇಳಕ್ ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ಎಲ್ಲಾ ವಿಚಾರವನ್ನ ಹೇಳಕ್ ಸಾಧ್ಯ ಆಗುದಿಲ್ಲ. ಯಾಕೆ ಹೇಳಕ್ ಆಗುದಿಲ್ಲ ಅಂತಂದ್ರೆ ಇದು ಸರ್ಕಾರದ ಗೌಪ್ಯ ಮಾಹಿತಿ, ಮತ್ತೆ ಅಷ್ಟೇ ಕ್ರಿಟಿಕಲ್ ಆಗಿದೆ. ನಿಮಗೆ ಓದುವಂತ ಆಸ್ಪಿರೆಂಟ್ಗಳಿಗೆ ಒಂದು ಏನ್ ಪಾತ್ರ ಸಮಾಧಾನ, ನೀವು ಓದ್ಲಿಕ್ಕೆ ಏನ್ ಪಾತ್ರ ಒಂದು ಪ್ರೋತ್ಸಾಹ ಅನ್ನುವಂಥದ್ದು ಒಂದು ಅಷ್ಟೇ ಏನ್ ಪಾತ್ರ ನಿಮ್ಗೆ ಹೇಳಬಲ್ಲೆ ನಾನು. ಒಟ್ಟು ಈ ನೇಮಕಾತಿಯಲ್ಲಿ 15,000 ಶಿಕ್ಷಕರ ನೇಮಕಾತಿಗೆ ಫೈನಾನ್ಷಿಯಲ್ ಅಪ್ರೂವಲ್ ಆಗಿ ಬಂದಿದೆ. ಅದರಲ್ಲಿ ಉತ್ತರ ಕರ್ನಾಟಕ ಈ ಕಡೆ ನಾನ್ ಕಲ್ಯಾಣ ಕರ್ನಾಟಕ ಬೇರೆ, ನಾನ್ ಕಲ್ಯಾಣ ಕರ್ನಾಟಕ ಬೇರೆ ಅಂತೇಳಿ ಮಾಡಿದ್ದಾರೆ. ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕ 8,000, ಆಮೇಲೆ ಕಲ್ಯಾಣ ಕರ್ನಾಟಕ ಭಾಗಕ್ಕ 7,000. ಸ್ವಲ್ಪ ಮಾಹಿತಿ ನಿಮಗೆ ಏನು ಅಂತಂದ್ರೆ ಎಷ್ಟು ಪೋಸ್ಟ್ಗಳದಾವ, ಯಾಕಂದ್ರೆ ಈ ಹಿಂದೆ ಹೇಳುವಂತದ್ದು ಎಲ್ಲ ಏನ್ ಪಾತ್ರ ನಿಮ್ಗೆ ಹೇಳಿದೀನಿ ಆಲ್ರೆಡಿ. ಲಾಟ್ ಆಫ್ ಚೇಂಜಸ್ ಆಗತ್ತೆ ಅಂತ ಹೇಳಿ, ಯಾಕಂದ್ರೆ ಕೊಡುವಂತದ್ದು ಒಂದು, ಆಮೇಲೆ ಅಪ್ರೂವಲ್ ಆಗಿ ಬರುವಂತದ್ದು ಒಂದು ಆಗತ್ತೆ. ಫೈನಾನ್ಷಿಯಲ್ ನಾವೇನ್ ಪಾತ್ರ ರೆಫರ್ ಮಾಡುವಂತದ್ದು ಒಂದು, ಅಲ್ಲಿ ಅಪ್ರೂವಲ್ ಆಗಿ ಬರುವಂತದ್ದು ಅವರೆಲ್ಲ ಅನಾಲಿಸಿಸ್ ಮಾಡಿ ಮತ್ತೆ ಅಪ್ರೂವಲ್ ನ ಕೊಡುವಂತದ್ದು. ಇದರಲ್ಲಿ ಮುಖ್ಯವಾಗಿ GPT ನಾನ್ ಕಲ್ಯಾಣ ಕರ್ನಾಟಕ ಭಾಗದ ಮಾತ್ರ ಹೇಳ್ತಾ ಇದ್ದೀನಿ, ಕಲ್ಯಾಣ ಕರ್ನಾಟಕ ಭಾಗದ ಹೇಳಕ್ ಹೋಗೋದಿಲ್ಲ. ದಯಮಾಡಿ ಸರ್ ಮತ್ತೆ ಇದೊಂದು ವಿಡಿಯೋ ಅಪ್ಲೋಡ್ ಆದ್ಮೇಲೆ ಸರ್ ಯಾವ್ದು ಅಂತ ಕೇಳಕ್ ಹೋಗ್ಬೇಡಿ, ತಕ್ಷಣ ಈ ಸದ್ಯದಲ್ಲೇ ಬರುತ್ತೆ ನಿಮ್ಗೆ. ಇದೇನು ಒಂದು ಜಿಯೋ ಸದ್ಯದಲ್ಲೇ ಮೇಡಮ್ ಅವರು ಹಾಕ್ತಂತ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಏನ್ ಪಾತ್ರ HSR C&R ಹಾಕ್ತಂತ ಹೇಳಿದ್ದಾರೆ. ಬಹುತೇಕ ಎರಡೂ ಕೂಡ ಬರ್ಬೋದು ಅಥವಾ ಹಿಂದ ಮುಂದೆ ಬರ್ಬೋದು. ಬಟ್ ಅಪ್ರಾಕ್ಸಿಮೇಟ್ಲಿ ನಿಮಗೆ ಏನಪ್ಪಾ ಅಂತಂದ್ರ ನಾನ್ ಕಲ್ಯಾಣ ಕರ್ನಾಟಕ 8,000, ಕಲ್ಯಾಣ ಕರ್ನಾಟಕ ಭಾಗಕ್ಕ 7,000 ಪೋಸ್ಟ್ಗಳು ಸೊ ಈಗ ಡಿವೈಡೇಷನ್ ಆಗಿದೆ. ಇದರಲ್ಲಿ GPT ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕ 5,300 ಹುದ್ದೆಗಳು, ಹೌದಾ? ಇನ್ನು HSTR ಎಷ್ಟದಾವ ಅಂತ ಕೇಳಿದ್ರ 2,300. PSTR ಗೆ ಬಹಳ ದೊಡ್ಡ ದುರಂತ ಇದು. ಬಹಳಷ್ಟು ತುಂಬಾ ಜನ ಆಸ್ಪಿರೆಂಟ್ ಬರ್ತಾ ಇಲ್ಲ ಕರೆದ್ರೆ. ಕೇವಲ 100 ಪೋಸ್ಟ್ಗಳು ಅಂತ ಕಡಿಮೆ ಅದ. 100 ಪೋಸ್ಟ್ಗಳಕ್ಕಿಂತ 100 ಪೋಸ್ಟ್ ಅದಾವ ಅಂತ ಅನ್ಕೊಳ್ಳಿ. ಆಮೇಲೆ ಇದರಲ್ಲಿ ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕ
ಹೈಸ್ಕೂಲ್ ಪೋಸ್ಟ್, ಇದು ಟಿ ಪೋಸ್ಟ್ಗಳು, ಪಿ ಟಿ ಅಂದ್ರೆ ದೈಹಿಕ ಶಿಕ್ಷಕರು ಹೈಸ್ಕೂಲ್ 175 ಪೋಸ್ಟ್ಗಳು. ಎಸ್ ಸ್ನೇಹಿತರೆ, ಇಟ್ಟು ವಿಚಾರ ಇದೆ. ನಾನು ಕಲ್ಯಾಣ ಕರ್ನಾಟಕದ್ದು ಸ್ವಲ್ಪ ಮಾಹಿತಿ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. GPTನೂ ಇದೆ, ಆಮೇಲೆ ಹೈಸ್ಕೂಲ್ನೂ ಇದೆ, ಆಮೇಲೆ ಪಿ ಟೀಚರ್ ಏನ್ ನೀವು ಕೇಳ್ತಾ ಇದ್ರಿ, ಪಿ ಟೀಚರ್ ಇದೆ, ಆಮೇಲೆ PSTR ಬರೀ 100 ಇದೆ, ಆಮೇಲೆ ICT ಟೀಚರ್, ಕಂಪ್ಯೂಟರ್ ಟೀಚರ್, AI ಟೆಕ್ನಾಲಜಿ ಬಂದಿದೆಯಲ್ಲ, ಸೊ ಮಾಹಿತಿ ತಂತ್ರಜ್ಞಾನ, ಅದರಲ್ಲಿ ಕಂಪ್ಯೂಟರ್ ಏನ್ ಪಾತ್ರ ಇನ್ಕ್ಲೂಡಿಂಗ್ ಆಗಿದೆ. ಇನ್ನ ಸರ್ ನಮ್ಗ ಕಲ್ಯಾಣ ಕರ್ನಾಟಕ ಎಟ್ದವ್ರಿ ಸರ್ ಅಂತೇಳಿ ನೀವೆಲ್ಲ ಕೇಳ್ತಾ ಇದ್ರಿ. ಸ್ನೇಹಿತರೆ, ಕಲ್ಯಾಣ ಕರ್ನಾಟಕದ ಮಾಹಿತಿ ಸೊ ಹೇಳಕ್ ಬರೋದಿಲ್ಲ. ಯಾಕಂತಂದ್ರೆ ಸಾಕಷ್ಟು ಇದು ಸರ್ಕಾರದ ಗೌಪ್ಯ ಮಾಹಿತಿ. ಸರ್ಕಾರನ ಒಂದು ನಂಬರ್ಸ್ ಅನ್ನ ಕೊಡುತ್ತೆ. ಆಲ್ಮೋಸ್ಟ್ ಅಲ್ಲೂ GPTನೂ ಇದೆ, HSTR ಇದೆ ಮೋರ್ ದೆನ್. ಯಾಕಂದ್ರೆ ಅಲ್ಲಿ 7,000 ಪೋಸ್ಟ್ಗಳಿದೆ. ಹೆಚ್ಚು ಕಡಿಮೆ ಇದೇ ಒಂದು ರೇಂಜ್ ಅಲ್ಲಿ ಅಲ್ಲಿ ಏನ್ ಪಾತ್ರ ಬರ್ತಾವ, ಒಂದೇ 1,000 ಕಡಿಮೆ ಇರುತ್ತೆ. ಸೊ ಎಲ್ರು ಕುಳಿತುಕೊಂಡು ಓದ್ರಿ. ಆಮೇಲೆ ಇನ್ನಷ್ಟು ಪೋಸ್ಟ್ಗಳು ನಾಳೆ ದಿನ ಏನ್ ಪಾತ್ರ ಈ PSTR ವಿಚಾರವಾಗಿ ನಾಳೆ ದಿನ ಎಲ್ಲ ಒಂದು ಆಸ್ಪಿರೆಂಟ್ಗೆ ಬರ್ಲಿಕ್ಕೆ ಹೇಳಿದೀವಿ. ನೋಡಿ, PSTR ಪೋಸ್ಟ್ಗಳು ಬರಬೇಕು ಅಂತಂದ್ರೆ ನಾವು ಒಬ್ಬರಿಂದ ಹೋರಾಟ ಮಾಡ್ರೆ ಆಗೋದಿಲ್ಲ. ಸೊ ಎಲ್ರು ನೀವೆಲ್ಲ ಆಕಾಂಕ್ಷಿಗಳು ಬಂದು ಸರ್ಕಾರದ ಮೇಲೆ ಒತ್ತಡ ಹಾಕ್ಬೇಕು. ಅಂದಾಗ ಮಾತ್ರ PSTR ಈಗಾದ್ರೂ ಇಷ್ಟು ಪೋಸ್ಟ್ಗಳು ಆಗಿದ್ದು ಇದು ನಾವು ಹೋರಾಟ ಮಾಡಿದ ಪ್ರತಿಫಲನೆ, ಹೌದಾ? ಇನ್ನೂ ಏನ್ ಪಾತ್ರ ನಾವು ಇಷ್ಟ ಪೋಸ್ಟ್ಗಳಿಗೆ ತೃಪ್ತಿ ಪಡಬಾರ್ದು. ಇನ್ನೂ ಈ ಪೋಸ್ಟ್ಗಳು ಬೇಕು ಅಂತಂದ್ರೆ ಸೊ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಬೇಡ ಸರ್ ನಮ್ಗೆ ಅಂತಂದ್ರ ನೀವ್ ಯಾರು ಏನ್ ಪಾತ್ರ ಅಲ್ಲೇ ಕೂತ್ಕೊಳ್ಳಿ, ನಾವ್ ಏನ್ ಪಾತ್ರ ಇಲ್ಲೇ ಕುಳಿತುಕೊಳ್ತೀವಿ. ಎಸ್, ಓಕೆ. ಸೊ ಎಲ್ಲ ಒಂದು ಆಕಾಂಕ್ಷಿಗಳಿಗೆ ಇದೊಂದು ಒಳ್ಳೆ ಗುಡ್ ನ್ಯೂಸ್ ಇದೆ. ಎಲ್ಲ ಈ ಆಲ್ಮೋಸ್ಟ್ ಈ ತಿಂಗಳ ಎಂಡ್ಗೆ ಆಗ್ಬೋದು ಅಥವಾ ನೆಕ್ಸ್ಟ್ ಫಸ್ಟ್ ವೀಕ್ ಆಗ್ಬೋದು, ನೇಮಕಾತಿ ಯಾವಾಗ್ಲಾದ್ರೂ ಏನ್ ಪಾತ್ರ ನೋಟಿಫಿಕೇಶನ್ ಆಗ್ಲಿಕ್ಕೆ ಎಲ್ಲ ಸಿದ್ಧತೆಗಳಾಗಿದೆ. ನೀವೆಲ್ಲ ಇನ್ ಏನ್ ಮಾಡೋದು, ನಿಮ್ ಕೆಲಸ ಏನು ಅಂತಂದ್ರೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಟೈಮ್ ಟೇಬಲ್ ನ ಸೆಟ್ ಮಾಡ್ಕೊಂಡು ತರಬೇತಿ ಬೇಕಾದ್ರೆ ತರಬೇತಿನ ಪಡ್ಕೊಂಡು ಸೊ ನೀಟಂಗೆ ಒಂದಕ್ಕನ್ನ ಮಾತ್ರ ನೀವು ಫೋಕಸ್ ಮಾಡಿ. ಯಾವ್ದಾದ್ರು HSTR ಮಾಡ್ತಾರೆ HSTR ಮಾಡ್ಕೊಳ್ಳಿ, GPT ಮಾಡ್ಕೋತಾರೆ GPT ಮಾಡ್ಕೊಳ್ಳಿ. ಇಲ್ಲ ಸರ್ ನಾನು PSTR ಮಾಡ್ಕೋತೀನಿ, ಇಷ್ಟ ಪೋಸ್ಟ್ ಅಲ್ಲೇ ಕಡಿಮೆ ಪೋಸ್ಟ್ ಮಾಡ್ಕೋತೀನಿ ಅಂತಂದ್ರೆ ಸೊ 100% ಏನ್ ಪಾತ್ರ PSTR ಗೆ ಮಾಡ್ಕೊಳ್ಳಿ. ಆದ್ರೆ ಎಲ್ರಿಗೂ ಏನ್ ಪಾತ್ರ ಪೋಸ್ಟ್ಗಳಿದಾವೆ, ನಿಮ್ ಸಾಮರ್ಥ್ಯಗಳ ಮೇಲೆ ನೀವು ಏನ್ ಪಾತ್ರ ಅದು ಹೋಗುತ್ತೆ. ಸೊ ಸಾಕಷ್ಟು ಕಷ್ಟಪಟ್ಟಿದ್ದೀವಿ ಸ್ನೇಹಿತರೆ. 3 ವರ್ಷಗಳಿಂದ ನಾವೇನ್ಪಾ ಅಂತಂದ್ರ ಇಲಾಖೆಗೆ ಹೋದಾಗ 3,000 4,000 ಖರ್ಚು ಮಾಡಿ, ಆಮೇಲೆ ಒಂದೇ ಟೈಮ್ ಊಟ ಮಾಡಿ, ಒಂಟಿಗಾಲೇ ನಿಂತು ಯಾರ್ಯಾರ ಕೈಲಿ ಬೇಸ್ಕೊಂಡು ಈ ಬ್ಯಾಕಪ್ ಸ್ಕೋರ್ ಆಗುದೇ ಇಲ್ಲ ಅಂತೇಳಿ ಸಾಕಷ್ಟು ಜನ ಹೇಳಿದ್ರು. ಅದನ್ನ ಬಿಡ್ಲಾರ್ದೆ ಆ ಒಂದು ವಿಚಾರ ಬಹಳಷ್ಟು ಕೆಚ್ಚದೆಯಿಂದ ನಿಮ್ಗೆ ಗೊತ್ತಿದೆ ಏನೇನ್ ಮಾಡಿದೀವಿ ಅಂತೇಳಿ. ಆಮೇಲೆ ಇದನ್ನ ಮೈಲೇಜ್ ಅನ್ನ ತೆಗೆದುಕೊಳ್ಳಿಕ್ಕೆ ವೈಟ್ ಶರ್ಟ್ ನಿಮ್ಗೆ ಗೊತ್ತಿದೆ ಅಲ್ಲ, ಪಬ್ಲಿಸಿಟಿ, ಅದು ಏನ್ ಪಾತ್ರ ಪ್ರಯತ್ನ ಮಾಡ್ತಾ ಇದೆ. ಯಾರೋ ಒಬ್ರು ಫೋನ್ ಮಾಡಿದ್ರು, ಸರ್ ಏನ್ರಿ ಸರ್ ಬ್ಯಾಕಪ್ ಸ್ಕೋರು ನೀವು ತೆಗಿಸಿದ್ರಿ ಇಡೀ ಕರ್ನಾಟಕ ಗೊತ್ತು, ಬಟ್ ಆ ವ್ಯಕ್ತಿ ಹಿಂಗ್ ಹೇಳ್ತಾ ಇದ್ದಾನೆ ಅಂತಂದ್ರೆ ಅದಕ್ಕೆ ನಾನೇನು ಹೇಳಕ್ಕಾಗಲ್ಲ. ಯಾಕಂದ್ರೆ ಆ ವ್ಯಕ್ತಿದು ಆ ಒಂದು ಸಂಘಟನೆದು ಏನ್ ಪಾತ್ರ ಪಬ್ಲಿಸಿಟಿ ಬಿಟ್ರೆ ಏನೂ ಇಲ್ಲ. ಸುಮ್ನೆ ಏನ್ ಪಾತ್ರ ಪಬ್ಲಿಸಿಟಿ ತೆಗೆದುಕೊಳ್ಳುತ್ತೆ. ನಿಮ್ಗೆಲ್ಲಾ ಗೊತ್ತು, ನನ್ನ ಒಂದು ವಿಡಿಯೋಗಳನ್ನ ನೋಡಿಬಿಟ್ರೆ ನಿಮ್ಗೆ ನಾನು ಏನೇನ್ ಮಾಡಿದೀನಿ ಅನ್ನುವಂಥದ್ದು ಎಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ ನಿಮ್ಗೆ. ಇರ್ಲಿ, ಎಲ್ರೂ ಏನ್ ಪಾತ್ರ ಬೇಕೇ ಬೇಕು. ನಾವಿಲ್ಲಿ ಮುಖ್ಯವಾಗಿ ಫೋಕಸ್ ಮಾಡ್ತಕ್ಕಂಥದ್ದು ಬಹಳಷ್ಟು ನೀವೆಲ್ಲ ನೆಗ್ಲಿಜೆನ್ಸಿ ಒಳಗೆ ಏನ್ ಪಾತ್ರ ಆಲ್ರೆಡಿ ಇದೀರಿ. ಇದನ್ನೆಲ್ಲ ಏನ್ ಪಾತ್ರ ಬದಿಗೊತ್ತಿ ನೇಮಕಾತಿಗೆ ಸೊ ಕ್ಷಣಗಣನೆ ಆರಂಭ ಆಗುತ್ತೆ. ದಯಮಾಡಿ ಎಲ್ರು ಏನ್ ಪಾತ್ರ ನಿಮ್ಮ ಸ್ಟಡಿ ಕಡೆ ಫೋಕಸ್ ಮಾಡಿ. ಆಮೇಲೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸ್ಪರ್ಧಾಕಾಶಿ ಅಕಾಡೆಮಿಲಿ ಒಂದು ದೊಡ್ಡ ಫ್ಯಾಕಲ್ಟಿ ಇದೆ. ನಿಮಗೆ ಯಾವ ರೀತಿ ಕ್ಲಾಸ್ಗಳು ನಿರೀಕ್ಷೆ ಮಾಡ್ತೀರಾ ಅದಕ್ಕಿಂತ ಜಾಸ್ತಿ ನಾವು ಏನ್ ಪಾತ್ರ ಕೊಡ್ತಾ ಇದೀವಿ. 10,000 ರೂಪಾಯಿ ಫೀಸ್ ಅಲ್ಲಿ ಕೊಡ್ತಕ್ಕಂಥ ಕ್ಲಾಸ್ ಅನ್ನ ಕೇವಲ 1,500 ಇದರಲ್ಲಿ ಏನ್ ಪಾತ್ರ ಕ್ಲಾಸ್ ಅನ್ನು ಕೊಡ್ತಾ ಇದೀವಿ. ತುಂಬಾ ಜನ ಜಾಯ್ನ್ ಆಗ್ತಾ ಇದ್ರಿ. ಅಡ್ಮಿಷನ್ ಮಾಡ್ಕೊಳಕ್ ಟೈಮ್ ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ನನಗ, ಅಷ್ಟೊಂದು ಏನ್ ಪಾತ್ರ ನೀವೆಲ್ಲ ಜಾಯ್ನ್ ಆಗ್ತಾ ಇದ್ರಿ. ಖಂಡಿತ ನಿಮ್ಗೆ ಇದರಲ್ಲಿ PDF ನೋಟ್ ಸಿಗುತ್ತೆ. ಆಫರ್ ಇದೆ ನೋಡಿ, ನಾಳೆವರೆಗೆ ಏನ್ ಪಾತ್ರ ಆಫರ್ ಇದೆ. PDF ನೋಟ್ ಸಿಗುತ್ತೆ, ಟೆಸ್ಟ್ ಸೀರೀಸ್ ಸಿಗುತ್ತೆ, ಆಮೇಲೆ ಲೈವ್ ಕಮ್ ರೆಕಾರ್ಡೆಡ್ ಕ್ಲಾಸ್ ಎಷ್ಟು ಬಾರಿ ಆದ್ರೂ ನೋಡ್ಕೋಬಹುದು. 6 ಮಂತ್ ವ್ಯಾಲಿಡಿಟಿ ಇರುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಕಾಣ್ತಕ್ಕಂಥ ನಂಬರ್ಗಳಿಗೆ ಸಂಪರ್ಕ ಮಾಡಿ. ಸೊ ಈ ನೇಮಕಾತಿಗೆ ಇನ್ನೂ ಏನೇನು ಸಮಸ್ಯೆಗಳಿದ್ರು ಸಹಿತ ನಾಳೆ ದಿನ ಏನ್ ಪಾತ್ರ ನಾವು ಆಸ್ಪಿರೆಂಟ್ ಬಂದ್ರೆ ಮಾತ್ರ ನಾಳೆ ದಿನ ನಿಯೋಗವನ್ನ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. PSTR ಆಸ್ಪಿರೆಂಟ್ ಇಲ್ಲ ಅಂತಂದ್ರೆ ನಮಗೂ ಕೆಲಸ ಇದೆ ರೀ. ದಯಮಾಡಿ ನಾವು ಏನ್ ಪಾತ್ರ ನಮ್ಮ ಕೆಲಸದಲ್ಲಿ ನಾವು ಬಿಜಿ ಆಗ್ತೀವಿ. ಯಾಕಂದ್ರೆ ಕ್ಲಾಸ್ ಅನ್ನ ನಾವು ಮಾಡ್ಬೇಕು. ಆಮೇಲೆ ಮತ್ತೊಂದು ಮುಖ್ಯವಾಗಿರ್ತಕ್ಕಂಥದ್ದು, ಯಾರೆಲ್ಲ ತರಬೇತಿಯನ್ನ ಪಡ್ಕೊಂಡಿದ್ರಲ್ಲ ಸೊ ಅವರಿಗೆ MCQs ಕ್ಲಾಸ್ಗಳನ್ನ ಮಾಡ್ತಾ ಇದೀವಿ. ಮೇನ್ ಇಂಪಾರ್ಟೆಂಟ್ ಟಾಪಿಕ್ ವೈಸ್ ಪ್ರತಿಯೊಂದು ಟಾಪಿಕ್ ಇಲ್ಲಿವರೆಗೆ ನೀವ್ ಏನಿದ್ರೆ ಗೊತ್ತಿಲ್ಲ, ಇನ್ನು ಮಾತ್ರ ಏನ್ ಪಾತ್ರ ಬಹಳ ಸೀರಿಯಸ್ ಆಗಿ ಆಗ್ಬೇಕು. ಟಾಪಿಕ್ ವೈಸ್ MCQs ಕ್ಲಾಸ್ಗಳನ್ನ ನಮ್ಮ ಟೀಮಿಗೆ ಏನ್ ಪಾತ್ರ ರೆಡಿ ಇದೆ.
ಇನ್ನೊಂದು 4-5 ದಿನಗಳ ಒಳಗಾಗಿನ ಏನಪ್ಪಾ ಅಂದ್ರ MCQ ಬ್ಯಾಚ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದ್ರೆ ಪ್ಲೇಸ್ಟೋರ್ಗೆ ಹೋಗಿ ನಮ್ದು ಆ್ಯಪ್ ಇದೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಟೀರಿಯಲ್ ಸಿಲೆಬಸ್ ಆಗಿರ್ಬೋದು, ಪ್ರೀ ಕ್ಲಾಸ್ ಆಗಿರ್ಬೋದು, ಪೇಡ್ ಕ್ಲಾಸ್ ಆಗಿರ್ಬೋದು, ಎಲ್ಲವೂ ಏನಪ್ಪಾ ಅಂದ್ರೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಬಹಳಷ್ಟು ತುಂಬಾ ಆಸ್ಪಿರೆಂಟು ಇಲ್ಲಿಯವರೆಗೆ ಸಪೋರ್ಟ್ ಮಾಡಿದಿರಿ. ಯಾಕಂತಂದ್ರೆ ಒಳ ಮೀಸಲಾತಿ ಹಿಡ್ಕೊಂಡು ಒಳ ಮೀಸಲಾತಿಗೆ ಫಸ್ಟ್ ನಾವು ಏನಪ್ಪಾ ಅಂದ್ರೆ ಆಗ ಒಂದು ಕಮಿಟಿಗೆ ಭೇಟಿ ಕೊಟ್ಟವ್ರೆ ನಾವು. ಅಲ್ಲಿಂದ ಇಲ್ಲಿವರೆಗೆ ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ಜಾಸ್ತಿ ಏನಪ್ಪಾ ಅಂದ್ರೆ ಹೊರಗಡೆ ಪಬ್ಲಿಸಿಟಿಯನ್ನ ಮಾಡ್ಕೊಳ್ಳಲ್ಲ, ನಿಮ್ಗೆ ಗೊತ್ತಿದೆ. ಬಟ್ ನಾವೇನ್ ಮಾಡಿದೀವಿ ಅನ್ನುವಂಥದ್ದು ತುಂಬಾ ನಿಮ್ಗೆ ಚೆನ್ನಾಗಿ ಗೊತ್ತು. ಒಳ ಮೀಸಲಾತಿ ಅನ್ನುವಂಥ ಕಾನ್ಸೆಪ್ಟ್ ಬಹಳ ಒಂದು ಆಸ್ಪಿರೆಂಟ್ಗೆ ದೊಡ್ಡ ಮುಳುವಾಗಿ ಪರಿವರ್ತನೆ ಆಯ್ತು, ನಿಮ್ಗೆಲ್ಲ ಗೊತ್ತಿದೆ. ಎಸ್ ಸ್ನೇಹಿತರೆ, ಈಗ ಸರ್ಕಾರ 15,000 ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನೇಮಕಾತಿ ಈ ತಿಂಗಳಲ್ಲಿ ಎಂಡ್ಗೆ ಆಗ್ಬಹುದು ಅಥವಾ ನೆಕ್ಸ್ಟ್ ಮಂತ್ಗೆ ಆಗ್ಬೋದು. ಸೊ ಇನ್ನು ಸಿಎಂಡರ್ ಯಾವ ಬರುತ್ತೆ ಸರ್ ಅಂತ ಅದು ಬರ್ಲಿ, ಅದ್ ಯಾಕೆ ತಲೆ ಕೆಡಿಸೋದ್ರಿ ನೀವು, ಅವ್ರ ಡಿಪಾರ್ಟ್ಮೆಂಟ್ಗೆ ಬಿಟ್ಟಿದ್ದು. ಆಮೇಲೆ ಆಲ್ರೆಡಿ 90+10 ಆಗುತ್ತೆ. 90% CET, 10% ಬ್ಯಾಕಪ್, ಅದರಲ್ಲಿ 8% ಡಿಗ್ರಿ, 2% BEd ಹೈಸ್ಕೂಲ್ ಟೀಚರ್ಗೆ. ಬ್ಯಾಕಪ್ ಸ್ಕೋರ್ ಇಲ್ಲ ಇವಾಗ. ಇದೇನು ಬಹಳ ಏನಪ್ಪಾ ಅಂದ್ರೆ ಕಡಿಮೆ, ಇದು ಮೈಕ್ರೋ ಬ್ಯಾಕಪ್ ಸ್ಕೋರ್ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇದು ಎಷ್ಟೊಂದು ಅಭ್ಯರ್ಥಿಗಳಿಗೆ ಹೆಲ್ಪ್ ಆಗತ್ತೆ ಗೊತ್ತಾ. ಸೊ ಬಹಳಷ್ಟು ತುಂಬಾ ಒಂದು ಆಸ್ಪಿರೆಂಟ್ಗಳಿಗೆ ಹೆಲ್ಪ್ ಆಗತ್ತೆ. ಇದನ್ನ ನೀವೆಲ್ಲ ಏನಪ್ಪಾ ಅಂದ್ರೆ ಸದುಪಯೋಗ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಎಲ್ಲರಿಗೂ ಒಳ್ಳೇದಾಗಲಿ. ಸೊ ನಿಮ್ಮೆಲ್ಲರ ಒಂದು ಫ್ಯೂಚರ್ ಬ್ರೈಟ್ ಆಗಿರ್ಲಿ ಅಂತ ಹೇಳಿ ಭಾವಿಸುತ್ತಾ, ಥ್ಯಾಂಕ್ ಯು ಸೋ ಮಚ್.